चामराजनगर तहसील के बंडीगौड़ नहल्ली गांव में पिछले 15 साल से बिजली की सुविधाएं उपलब्ध नहीं है। अगर होती तो भी बिना खंभों के सहारे बिजली सप्लाई की गई है। चुनाव के मौके पर नेताओं के आश्वासन दिया जाता है और ग्राम पंचायत प्रशासन द्वारा उड़ती जवाब दिया जाता है, जिसके चलते ग्रामीणों ने ग्राम पंचायत दफ्तर पर घेराबंदी करते हुए प्रशासन के खिलाफ नारेबाजी करते हुए अपनी मांगें पूरी करने की बात रखी है। आखिर प्रशासन इस गांव के लोगों को खतरे से मुक्ति दिलाने के साथ मूलभूत सुविधाएं मुहैया कराने में कितनी सक्षम होगी, समय ही तय करेगा। ನೀರು ಬಂದರೆ ಹಳ್ಳ ಬಂದರೆ ನೀರು ತುಂಬ ಕಷ್ಟ. ಮಕ್ಕಳು ಆ ಕಡೆಯಿಂದ ಆ ಕಡೆಗೆ ಈಕ್ಲವ್ರು ಇತ್ತಾಗೆ ಲೈನ್ ನೋಡಿ ಲೈನ್ದು ತುಂಬ ಪ್ರಾಬ್ಲಮ್ ಇದೆ. ಲೈನ್ ಮಾತ್ರ ಎಲ್ಲ ಕೆಳಗಡೆ ಬಿದ್ಕೊಂಡಿದ್ದಾವೆ. ಹುಡುಗರು ಹೋಗೋಕ್ಕಿಂತ ತುಂಬ ಕಷ್ಟ ಆಗಿದೆ. ಇಲ್ಲಿ ಪುಟ್ಟರಂಗ ಶೆಟ್ಟಿ ಅವ್ರು ಬಂದಿದ್ದರು, ನಾವು ಎಲ್ಲ ನಿಂತ್ಕೊಂಡು ಹೇಳಿದ್ರು, ಅವರು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ. ರೋಡ್ ಮಾತ್ರ ನೋಡಿದ್ರು ಅಷ್ಟೇ, ನಮಗೇನೋ ತಾರ್ ರೋಡ್ ಹಾಕ್ಸ್ಕೊಡ್ತೀನಿ ಅಂತ ಏನೂ ಭರವಸೆ ಕೊಡಲಿಲ್ಲ. ಒಂದು ಡ್ಯಾಮ್ ಮಾಡಿದ್ದಾರೆ, ಡ್ಯಾಮ್ಗೂ ಮೇಲೆ ಸೇತುವೆ ಇಲ್ಲ. ಅದು ತುಂಬ ತೊಂದರೆ ಆಯ್ತದೆ. ಕರೆಂಟ್ನದು ತುಂಬ ತೊಂದರೆ, ಮಕ್ಕಳಿಗೆ ಓದೋಕ್ಕೆ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 20 ಮನೆಗಳಿದ್ದಾವೆ. ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ ಅಷ್ಟೇ. ಓಟ್ ಆ ದಿನಕ್ಕೆ ಮಾತ್ರ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಮುಂದಕ್ಕೆ ಏನೂ ರೆಸ್ಪಾನ್ಸ್ ಇಲ್ಲ. ಓಟ್ ಹಾಕ್ಸ್ಕೊಂಡ್ಮೇಲೆ ನೀವು ಎಲ್ಲ ಸೇರಿ ಇದನ್ನು ನಮ್ಗೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಇಂದ ಹೇಳಿದ್ರು, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ನಮ್ಮ ಇಲ್ಲಿ ಅವರು BK ರವಿಕುಮಾರ್ ಅವರು ರೆಸ್ಪಾನ್ಸ್ ಇಲ್ಲ. ಎಲ್ಲ ರಾಜಕೀಯ ಮಿಕ್ಸ್ ಮಾಡ್ತಾರೆ. ನಮ್ಗೆ ರಾಜಕೀಯ ಅಂತೂ ಬೇಡ, ದಯವಿಟ್ಟು ರೋಡ್ ಮಾಡಿಕೊಡಿ. ಮಕ್ಳಿಗೆ ತುಂಬ ತೊಂದರೆ ಆಗ್ತಾಯಿದೆ, ಓದೋ ಮಕ್ಳಿಗೆ. ಕರೆಂಟ್ ವ್ಯವಸ್ಥೆನೂ ಮಾಡಿಕೊಡ್ಬೇಕು. ನೀವು ಕಬ್ಬಿನ ಕಂಬಗಳೆಲ್ಲ ಬಿದ್ದೋಗವೆ, ಅವನು ಸ್ವಲ್ಪ ಇದು ಮಾಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಮೇಡಮ್? 40 ವರ್ಷದಿಂದ ತೊಂದರೆ ಆಯ್ತಾ ಇದೆ. ಅವತ್ತಿಂದ ಯಾರು ಬಂದು ಕೇಳ್ತಾ ಇಲ್ಲ? ಅವತ್ತಿಂದ ಯಾರು ಬಂದು ಕೇಳ್ತಾ ಇಲ್ಲ. ಅದರಿಂದ ತುಂಬ ತೊಂದರೆ ಆಯ್ತಾ ಇದೆ. ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು, ಇಲ್ಲಾಂದರೆ ನಾವು ಮುಂದಕ್ಕೆ ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ.